ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಆಯಿತು, ಜೊತೆಗೆ ಈಗ ಸಾಂಬಾರು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸಾಂಬಾರು ಇವತ್ತು ಅವರೆಕಾಳು, ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು 7:45 ಆಗಿದೆ. ಸೊ ಸಾಂಬಾರು ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಒಂದ್ಸಲ ಕ್ಲೀನಿಂಗ್ ಮುಗಿಸ್ಕೋಬೋದು. ಸೊ ಈಗ ಕಾಳು ಬೇಯಕ್ಕೆ ಹಾಕಿದ್ದೀನಿ. ಸೊ ಅವರೆಕಾಳು ನಾನು ಯೂಶ್ವಲಿ ಯಾವಾಗಲೂ ಯಾವುದೇ ಕಾಳನ್ನ ಕುಕ್ಕರಲ್ಲಿ ಬೇಯಿಸಿ ಬಸ್ಸಾರು ಮಾಡ್ತಾಯಿದ್ದೆ. ಸೊ ನಾನು ಮೊನ್ನೆ ಊರಿಗೆ ಹೋದಾಗ ಅಮ್ಮನ್ನ ಅಬ್ಸರ್ವ್ ಮಾಡಿದೆ. ಅಮ್ಮ ಪಾತ್ರೆಲಿ ಕಾಳನ್ನ ಫಸ್ಟ್ ಬೇಯಿಸ್ಕೊಂಡು ಕಾಳು ಒಂದು ಸ್ವಲ್ಪ ರಸ ತುಂಬ ಚೆನ್ನಾಗಿ ಬಿಡುತ್ತೆ. ಸೊ ಕುಕ್ಕರಲ್ಲಾದರೆ ಸುಮ್ಮನೆಲ್ಲ ಮ್ಯಾಶ್ ಆಗಿ ಹೋಗ್ಬಿಡುತ್ತೆ. ಸೊ ಅಮ್ಮನ ಮೆಥಡ್ ಯೂಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಖಾರಕ್ಕೆ ಒಂದು ದೊಡ್ಡ ಈರುಳ್ಳಿನ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹುಳಿ ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಬ್ರೇಕ್ಫಾಸ್ಟ್ ಬಂದು ಇವತ್ತು ಅವಲಕ್ಕಿ. ನಾನು ಮಂಡೇ ಯೂಶ್ವಲಿ ಅವಲಕ್ಕಿ ಅಥವಾ ಉಪ್ಪಿಟ್ಟನ್ನ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಬೇಗ ಆಗೋಗ್ಬಿಡುತ್ತೆ. ಹಾಗೆಯೇ ಸಾಂಬಾರಿಗೆ ಮತ್ತು ಸೊಪ್ಪಿನ ಪಲ್ಯ, ಕಾಳಿಗೆ ಕಾಯಿನ ತುಡ್ಡಿಟ್ಕೊಂಡಿದ್ದೀನಿ. ಜೊತೆಗೆ ಇದು ಕಾಳು ಒಗ್ಗರಣೆ ಮಾಡೋಕ್ಕೆ, ಅಂದರೆ ಪಲ್ಯ ಮಾಡೋಕ್ಕೆ. ಇದು ನಾನು ನೆನ್ನೆ ಮಾಡಿದ ಪಲ್ಯ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಹಸ್ಬೆಂಡ್ ನೈಟ್ ಟೇಸ್ಟ್ ಮಾಡಿರಲಿಲ್ಲ. ಸೊ ಅವ್ರಿಗೆ ಮಧ್ಯಾಹ್ನಕ್ಕೆ ಚಪಾತಿ ಜೊತೆಗೆ ಕಾಳು ಪಲ್ಯ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಸೊ ಇವ್ರಿಗೆ ಮಧ್ಯಾಹ್ನಕ್ಕೆ ಲಂಚ್ ಪ್ಯಾಕ್ ಮಾಡಿದ್ದೀನಿ. ಚಪಾತಿ ಆಲ್ರೆಡಿ ಅರ್ದಿಟ್ಟಿದ್ದೀನಿ, ಈಗ ಬೇಯಿಸ್ಕೋಬೇಕು ಅಷ್ಟೇ. ಸೊ ಏನು 7:45 ಅಲ್ವಾ, ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ. ಮತ್ತು ಇದೆಲ್ಲ ಇಷ್ಟು ಪಾತ್ರೆಗಳಿದೆ, ಕ್ಯಾನು ಇದೆಲ್ಲ ವಾಶ್ ಮಾಡಬೇಕು. ಎಷ್ಟೇ ನಾವು ಒರೆಸ್ತಾ ಇದ್ರೂ ಕೂಡ ಜಿಡ್ಡು ಸಮ್ಟೈಮ್ ಅರ್ಜೆನ್ಸಿಲಿ ನಾವು ಮುಟ್ತಾ ಇರ್ತೀವಿ. ಸೊ ಗಲೀಜಾಗ್ತಿರುತ್ತೆ. ಸೊ ಅವಾಗ ರೀಫಿಲ್ ಮಾಡುವಾಗ ನಾನು ಎಲ್ಲ ಬಾಕ್ಸಸ್ಸು ಅಷ್ಟೇ, ಇವೊಂದು ಶುಗರ್ ಕೂಡ ಖಾಲಿಯಾಗಿತ್ತು ಬಾಕ್ಸು, ಅದನ್ನು ಕೂಡ ವಾಶ್ ಮಾಡಿ ಈಗ ಒಣಗಿಸಿ ನಾನು ಶುಗರ್ನ ಮತ್ತೆ ರೀಫಿಲ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು. ಇದಕ್ಕೆ ಬೇಕಾದ್ರೆ ಹರಿವೆ ಸೊಪ್ಪು ಕೂಡ ಹಾಕ್ಕೋಬೋದು. ಹರಿವೆ ಸೊಪ್ಪು ಸಿಗಲಿಲ್ಲ ನನಗೆ. ಸೊ ಮೆಂತ್ಯ ಸೊಪ್ಪು ಒಂದೂವರೆ ಕಟ್ಟು ಮೆಂತ್ಯ ಸೊಪ್ಪು, 1 ಕಟ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಚೆನ್ನಾಗಿ 2ರಿಂದ 3 ಸಲ ತೊಳೆದು ಈ ರೀತಿ ನಾನು ಹಾರ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಉಪ್ಪನ್ನು ಹಾಕ್ತೀನಿ. ಇದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು ಚೆನ್ನಾಗಿ ಮಳ್ತಿದೆ. ಸೊ ಈ ರೀತಿ ಮಾಡಿದ್ರೆ ರಸ ತುಂಬ ಚೆನ್ನಾಗಿ ಬಿಡುತ್ತೆ. ಸೊ ನಮ್ಮಮ್ಮ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರದ್ದು ನಾನು ರೆಸಿಪಿನ ಫಾಲೋ ಮಾಡ್ತಾಯಿದ್ದೀನಿ. ಊರಿಂದ ಹಸ್ಬೆಂಡ್ ಕಬ್ಬು ತಂದಿದ್ದಾರೆ. ಸೊ ನನಗೆ ತುಂಬ ಇಷ್ಟ ನಮ್ಮ ಕಬ್ಬು. ಈ ಜೋನಿ ಬೆಲ್ಲ ಎಲ್ಲ ಮಾಡ್ತಾರಲ್ಲ, ಸೊ ನಾವು ಯೂಸ್ ಮಾಡ್ತೀವಲ್ಲ ಜೋನಿ ಬೆಲ್ಲ, ಅದನ್ನು ಇದೇ ಕಬ್ಬಿಂದನೇ ಪ್ರಿಪೇರ್ ಮಾಡೋದು. ಸೊ ನೋಡ್ಬೋದು ನಮ್ಮನೇಲಿ ಈ ಕಡೆ ಅಂದರೆ ಅತ್ತೆ ಮನೆ ಕಡೆ ಡಬ್ಬ ಅಂದರೆ ಲೈಕ್ ಉಂಡೆ ಬೆಲ್ಲ ಮತ್ತು ಅಚ್ಚು ಬೆಲ್ಲ ಎಲ್ಲ ಬಳಸಲ್ಲ, ಎಲ್ಲದಕ್ಕೂ ಜೋನಿ ಬೆಲ್ಲನೇ. ಸೊ ತುಂಬ ಒಳ್ಳೆಯದು ಹೆಲ್ತಿಗೆ, ತುಂಬ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು ಈ ಕಬ್ಬಿಂದ ಮಾಡೋ ಬೆಲ್ಲ. ಸೊ ನೋಡಿ ಒಂದೊಂದು ಕಬ್ಬು ಕೂಡ ಎಷ್ಟು ದಪ್ಪ ಇದೆ ಅಂತ. ಸೊ ನನಗಿಷ್ಟ ಅಂತ ತಂದಿದ್ದಾರೆ. ಹಾಗೆಯೇ ಸ್ವಲ್ಪ ಶುಂಠಿ ಕೂಡ ತಂದಿದ್ದಾರೆ. ಸೊ ಲಾಸ್ಟ್ ಟೈಮ್ ಕೂಡ ತಂದಿದ್ದರು, ನಾನು ಅದನ್ನು ಊರಿಗೆ ತೊಗೊಂಡೋಗಿದ್ದೆ. ಸೊ ಈಗ ಸ್ವಲ್ಪ ತಂದಿದ್ದಾರೆ ಶುಂಠಿನ. ಒಂದು ಪ್ಲೇಟ್ನ ಹಾಕಿದ್ದೀನಿ, ಆವಾಗ ಬೇಗ ಬೇಯುತ್ತೆ ಅಂತ. ಸೊ ಈಗ ಚಪಾತಿ ಬೇಯಿಸೋಕೆ ಕೂಡ ಸ್ಟವ್ನ ಹಚ್ಚಿ ತವಾನ ಇಟ್ಟಿದ್ದೀನಿ. ಸೊ ಅವರಿಗೆ ಲಂಚ್ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತು ಮಂಡೇ ಆಗಿರೋದ್ರಿಂದ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿ ಹೂವೆಲ್ಲ ಎತ್ಬಿಟ್ಟು ನೀರೆಲ್ಲ ಎದ್ದಿಟ್ಟಿದ್ದೀನಿ. ಸೊ ಯೂಶ್ವಲಿ ಹಸ್ಬೆಂಡ್ ಯಾವಾಗಲೂ ಪೂಜೆ ಮಾಡಲ್ಲ, ನಾನೇ ಪೂಜೆ ಮಾಡೋದು. ಅವರಿಗೆ ಟೈಮ್ ಆಗೋದಿಲ್ಲ, ಹಾಗಾಗಿ ಲಿಂಗು ಪೂಜೆ ಮತ್ತು ದೀಪ ಹಚ್ಚಿ ಹೋಗ್ತಾರೆ. ಸೊ ಮಿಕ್ಕಿದ್ನ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ನಾನು ಪೂಜೆನ ಆರಾಮವಾಗಿ ನಿಧಾನವಾಗಿ ಮಾಡ್ತೀನಿ. ಬಿಕಾಸ್ ಪೂಜೆನ ಅರ್ಜೆನ್ಸಿಲಿ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಟೊಮೆಟೊ ಕೂಡ ಒಂದು ತೊಗೊಂಡಿದ್ದೀನಿ. ಸೊ ಬಸ್ಸಾರು ಮತ್ತು ಈ ರೀತಿ ಸಾರುಗಳಿಗೆ ಸ್ವಲ್ಪ ಹುಳಿ ಹೆಚ್ಚಾಗಿರ್ಬೇಕಂದ್ರೆ ತುಂಬ ಅಲ್ಲ, ಹುಳಿ ಸ್ವಲ್ಪ ಮುಂದಿರಬೇಕು ಅಂತಾರೆ. ಸೊ ಅದಿದ್ದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1 ಲೆಮನ್ ಗಾತ್ರದ್ದು ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೀನಿ. ಸೊ ನೆನೆಸಿದ್ರೆ ಅದು ಜ್ಯೂಸ್ ತುಂಬ ಚೆನ್ನಾಗಿ ಬಿಡುತ್ತೆ, ಅದಕ್ಕೋಸ್ಕರ ನಾನು ನೆನೆಸಿಟ್ಬಿಡ್ತೀನಿ. ಸೊ ನೋಡ್ಬೋದು. ಸೊ ಇದು ಚಪಾತಿ ಲಂಚ್ಗೆ ಪ್ಯಾಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ಒಂದು 2 ಡ್ರಾಪ್ಸ್ ಆಯಿಲ್ನ ಜಾಸ್ತಿನೇ ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆವಾಗ ಸಾಫ್ಟಾಗಿರುತ್ತೆ, ಮಧ್ಯಾಹ್ನ ಆದ್ರೂ ಹೊರಟಾಗಿರೋದಿಲ್ಲ. ಸೊ ಮಧ್ಯಾಹ್ನ ಸ್ವಲ್ಪ ಚಪಾತಿ ತುಂಬ ಇಷ್ಟಪಡ್ತಾರಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೂ ಚಪಾತಿನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಸೊ ಇದರ ಪ್ರೆಸ್ ಮಾಡಿ ಎಲ್ಲ ಕಡೆ ಈವನ್ನಾಗಿ ಬೇಯಿಸ್ಕೋಬೇಕು. ತುಂಬ ಸಾಫ್ಟಾಗಿ ಬರುತ್ತೆ. ಹಿಟ್ಟನ್ನು ಅಷ್ಟು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು. ಸೊ ಈಗ ಕಾಳು ಒಂದು 50% ಬೆಂದಿದೆ. ಸೊ ಇವಾಗ ನಾನು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊಪ್ಪು ಕಾಳು ಒಟ್ಟಿಗೆ ಹಾಕ್ಬಿಟ್ರೆ ಸೊಪ್ಪು ಬೇಗ ಮ್ಯಾಶ್ ಆಗಿಬಿಡುತ್ತೆ, ಕಾಳು ಬೆಂದಿರಲ್ಲ. ಅದಕ್ಕೋಸ್ಕರ ಕಾಳನ್ನು 50% ಬೇಯಿಸ್ಕೊಂಡು ಆಮೇಲೆ ನಾನು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರೋ ಜೊತೆ ಕಾಳು ತಿನ್ನಲಿಕ್ಕೆ ಸಿಗುತ್ತೆ. ಅಂದರೆ ಪಲ್ಯ ಮಾಡ್ತೀವಲ್ವ, ಅವಾಗ ಕಾಳು ಫುಲ್ ಮೆತ್ತಗಾಗಿರೋದಿಲ್ಲ. ಸೊ ಸೊಪ್ಪು ಕಾಳು ಎರಡೂ ಕೂಡ ಈವನ್ನಾಗಿ ಬೆಂದಿರುತ್ತೆ. ಇವಾಗ ಎಲ್ಲ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದು ಒಂದು ಕುದಿ, ಸೊಪ್ಪು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಸೊ ಈಗ ಹಸ್ಬೆಂಡ್ಗೆ ಲಂಚ್ ಪ್ಯಾಕ್ ಮಾಡಿದೆ.
ಸೊ 3 ಚಪಾತಿ ಜೊತೆಗೆ ಪಲ್ಯ ಮತ್ತು ಇದು ಶೇಂಗಾ ಚಟ್ನಿ ಪುಡಿ ಕೂಡ ಇಟ್ಟಿದ್ದೀನಿ. ಸೊ ನೋಡಿ, ಶೇಂಗಾ ಚಟ್ನಿ ಪುಡಿ ಇದು, ಹಾಗೆಯೇ ವೆಜಿಟೇಬಲ್ಸ್ ಪಲ್ಯ. ಸೊ ಬೇರೆ ಬೇಡ ಅದನ್ನೇ ಇಡು ಚೆನ್ನಾಗಿರುತ್ತೆ ಅಂದರೆ ಅದೇ ಪಲ್ಯನ ಪ್ಯಾಕ್ ಮಾಡಿದ್ದೀನಿ ನಾನು. ಸೊ ಮಧ್ಯಾಹ್ನ ಆದರೂ ಕೂಡ ಚಪಾತಿ ಈ ರೀತಿ ಸಾಫ್ಟಾಗಿ ಮಾಡಿದ್ರೆ ಮಧ್ಯಾಹ್ನ ಆದರೂ ಕೂಡ ಫ್ರೆಶ್ನೆಸ್ ಹೋಗಿರಲ್ಲ. ಹಾಗೆಯೇ ಫ್ರೆಶ್ ಎಳೆದು ಕುಕ್ಕುಂಬರ್ನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ಸೌತೆಕಾಯಿ ತುಂಬಾ ಒಳ್ಳೆಯದು, ಅದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಹಸುವನ್ನು ಕಡಿಮೆ ಮಾಡಿಸುತ್ತೆ. ಹಾಗಾಗಿ ಸೌತೆಕಾಯಿ ಕೂಡ ಇಟ್ಟಿದ್ದೀನಿ. 11 ಗಂಟೆ ಹೆಂಗೆ ತಿಂತಾರೆ, ಬಿಕಾಸ್ ಅಂಬ್ಲಿ ಬೇಡ ಅಂದರು, ಅದಕ್ಕೋಸ್ಕರ. ಸೊ ಈಗ ನಾನು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ 5 ರಿಂದ 6 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ನಾನು ಸೊಪ್ಪು ಕಾಳು ಹಾಕ್ತಿರೋದ್ರಿಂದ ಸಾರು ಗ್ರೀನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಬಟ್ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೋಡಿ, ಇದು ಸ್ಪಾಟ್ಸ್ ಬರೋ ಥರ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಯೂಸ್ ಮಾಡಿದ್ರೆ ಅಸಿಡಿಟಿ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದು ಸ್ಪಾಟ್ಸ್ ಬಂದಿದೆ. ಸೊ ಈಗ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾನು ಆನಿಯನ್ ಕೂಡ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋತೀನಿ. ಈ ಸಾರನ್ನ ಈ ರೀತಿ ಹುರಿದು ಮಾಡೋದ್ರಿಂದ ಸಾರು ಬೇಗ ಹಾಳಾಗಲ್ಲ ಒಂದು, ಮತ್ತು ಅಸಿಡಿಟಿ ಆಗೋದಿಲ್ಲ. ಸೊ ಈಗ ಕಾಳು ಸೊಪ್ಪು ಎರಡು ಪರ್ಫೆಕ್ಟಾಗಿ ಬೆಂದಿದೆ. ಸೊ ಈಗ ನಾನು ಕೆಳಗಿಳಿಸ್ಕೋತೀನಿ. ಸೊ ಈಗ ನೆಕ್ಸ್ಟ್ ಟೊಮೆಟೊ ಕೂಡ ಹಾಕಿದೆ. ಸೊ 1 by 1 ಫ್ರೈ ಮಾಡ್ತಾ ಹಾಕ್ಕೋಬೇಕಿಲ್ಲ ಅದನ್ನು. ಸೊ ಈಗ ಈ ಟೊಮೆಟೊ ಕೂಡ ಸಾಫ್ಟಾಗಿ ನೀರೆಲ್ಲ ಎಲಾಬ್ರೇಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಈಗ ಗಾರ್ಲಿಕ್ ಅಂದರೆ ಸುಮಾರು 1 ಗಡ್ಡೆ ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಸೊ ನಾನು ಆಲ್ರೆಡಿ ಹುರುಳಿಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ಶೇರ್ ಮಾಡಿದ್ದೀನಿ, ಅದೇ ಮೆಥಡಲ್ಲೇ ಮಾಡೋದು. ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನಾನಿಲ್ಲಿ ಮತ್ತು ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಕಾಯಿನ ತುಡಿರ್ಕೊಂಡಿದ್ದೆ. ಈಗ ನಾನಿಲ್ಲಿ ಸಾಂಬಾರು ಅಂದರೆ ಒಂದು ಹೋಳಲ್ಲಿ 3/4 ಭಾಗದಷ್ಟು ಕಾಯಿನ ನಾನು ಸಾಂಬಾರಿಗೆ ಮಸಾಲ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಕಾಯಿನ ಕೂಡ ಫ್ರೈ ಮಾಡ್ಕೋತೀನಿ. ಸೊ ಈ ಮೆಥಡ್ ಖಂಡಿತ ನೀವು ಟ್ರೈ ಮಾಡಿ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಾಳು ಮಾಡ್ಬೋದು, ಅಲಸಂದಿ ಕಾಳು, ಹೆಸರು ಕಾಳು, ಅವರೆಕಾಳು, ಸೊಪ್ಪು ಬೇಳೆ ಎಲ್ಲ ಇದರಲ್ಲೂ ಕೂಡ ಈ ಸಾಂಬಾರು ನೀವು ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. 2 ದಿವಸ ಆರಾಮಾಗಿ ಊಟ ಮಾಡ್ಬೋದು. ಕುದ್ದಂಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಈ ಕಾಳು ಸೊಪ್ಪನ್ನು ಸಗ್ರಿಗೇಟ್ ಮಾಡ್ಕೋತೀನಿ. ಅಂದರೆ ಆ ರಸನ ಇಲ್ಲಿ ಬಸ್ಕೋತೀನಿ. ಆವಾಗ ಕಾಳು ಸೊಪ್ಪು ಮೇಲ್ಗಡೆ ಡ್ರೈ ಆಗುತ್ತೆ ಸ್ವಲ್ಪ. ಸೊ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ, ಯಾರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನೋಡಿ, ರಸ ಎಲ್ಲ ನೀಟಾಗಿ ಈ ಬೌಲ್ಗೆ ಫಿಲ್ ಆಗಿದೆ. ಸೊ ಇದನ್ನು ಪಲ್ಯಕ್ಕೆ ಯೂಸ್ ಮಾಡ್ತೀನಿ. ಜೊತೆ ಖಾರಕ್ಕೂ ಸ್ವಲ್ಪ ಕಾಳನ್ನ ಹಾಕ್ಕೋತೀನಿ. ಸೊ ಸಾರಿ, ಈ ರೆಸಿಪಿ ಕಂಪ್ಲೀಟಾಗಿ ಶೇರ್ ಮಾಡೋಕ್ಕೆ ವಿಹಾನ್ ಬಿಡಲಿಲ್ಲ. ಸೊ ಹುರುಳಿಕಾಳು ಸಾಂಬಾರು ಹೇಗೆ ಮಾಡಿದ್ದೀನಲ್ವ ಅದೇ ರೀತಿ ಇದನ್ನು ಮಾಡಿದ್ದು. ಸೊ ಹುರಿದಿಟ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಬಿ ಒಗ್ಗರಣೆ ಹಾಕಿ ಖಾರ ಕುದ್ದ ಮೇಲೆ ರಸ ಹಾಕೋದು, ಕಾಳಿಗೆ ಒಗ್ಗರಣೆ ಹಾಕೋದು ಅಷ್ಟೇ. ಸೊ ತುಂಬ ಈಸಿ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟಾಗಿ ನೋಡಬೇಕಂದ್ರೆ ನೀವು ನಾನು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದೇ ಮೆಥಡಲ್ಲಿ ಈ ಸಾರನ್ನು ಕೂಡ ಮಾಡಿರೋದು ನಾನು. ಸಾರಿ, ವಿಡಿಯೋ ವಿಹಾನ್ ಸ್ಕಿಪ್ ಮಾಡಿಬಿಟ್ಟಿದ್ದಾನೆ. ಸೊ ಈಗ ನಾನು ಹೊರಗಡೆ ಬಂದಿದ್ದೀನಿ. ಸೊ ಇಲ್ಲಿ ಆಯಿಲ್ ಕಂಟೈನರ್ ಜೊತೆಗೆ ಶುಗರ್ ಬಾಕ್ಸ್ ಎಲ್ಲದೂ ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ನಾವು ಅವಾಗಲೇ ಈ ರೀತಿ ವಾಶ್ ಮಾಡಿಕೊಂಡ್ರೆ ತುಂಬ ಗಲೀಜಾಗೋದಿಲ್ಲ. ಸೊ ನಾನು ಏನು ಬೇರೆ ಹಾಕಿಲ್ಲ, ಜಸ್ಟ್ ಬಿಸಿನೀರಲ್ಲಿ ಚೆನ್ನಾಗಿ ಸೋಕ್ ಮಾಡಿ ನೀಟಾಗಿ ಬ್ರಷಿಂದ ಉಜ್ಜಿ ತೊಳೆದಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಆದಷ್ಟು ಸ್ಟೀಲ್ನ ಯೂಸ್ ಮಾಡಿ ಎಣ್ಣೆಗೆ. ಈ ಸ್ಟೀಲು ಇಲ್ಲ ಗ್ಲಾಸ್, ಬಿಕಾಸ್ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆದರೆ ಏನೇ ಕರೆ ಕೂತ್ರೂ ಹೋಗೋದಿಲ್ಲ, ಒಂಥರ ಅದು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಸೊ ಇಲ್ಲಿ ಕಿಚನ್ ಕಂಪ್ಲೀಟಾಗಿ ಕ್ಲೀನಾಗಿ ಪಾತ್ರೆಗಳನ್ನ ತೊಳೆದು ಇದರಲ್ಲಿ ಇಟ್ಟಿದ್ದೀನಿ. ಸೊ ಒಂದ್ಸಲ ಅಡುಗೆ ಮತ್ತು ಬ್ರೇಕ್ಫಾಸ್ಟ್ ಒಂದ್ಸಲ ಮುಗಿದ್ಬಿಟ್ರೆ ಒಂದ್ಸಲ ಕಿಚನ್ ಕ್ಲೀನ್ ಆದರೆ ನೈಟೇ ನಾನು ಕಿಚನಿಗೆ ಬರೋದು ಕುಕ್ಕಿಂಗ್ ಮಾಡಲಿಕ್ಕೆ. ಓಕೆ, ಜಸ್ಟ್ ಪೂಜೆ ಆಯಿತು, ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ನೆನ್ನೆ ಹಸ್ಬೆಂಡ್ ತೋಟಕ್ಕೆಲ್ಲ ಹಾಕೊಂಡೋಗಿದ್ದು ಬಟ್ಟೆಗಳೆಲ್ಲ ಹ್ಯಾಂಡ್ ವಾಶ್ ಮಾಡೋದಿತ್ತು. ಹಾಗೆಯೇ ಪೂಜೆ ಮಾಡಿ, ಅದು ಮಂಡೇ ಬೇರೆ ಅಲ್ವಾ. ಸೊ ಟೈಮ್ 12 ಗಂಟೆ ಆಗಿದೆ. ತುಂಬ ಹಸಿವಾಗ್ತಾಯಿದೆ. ಅವಲಕ್ಕಿ, ಸೊ ನನಗೆ ಅವಲಕ್ಕಿ ಹಂಗೆ ಡ್ರೈ ತಿನ್ನೋಕೆ ಇಷ್ಟ ಆಗೋಲ್ಲ. ಸೊ ಸ್ವಲ್ಪ ಏನಾದ್ರು ಕಾಫಿ ಟೀ ಜೊತೆಗೆ ತಿಂತೀನಿ. ಅಷ್ಟೊಂದು ನನಗೆ ಅವಲಕ್ಕಿ ಇಷ್ಟ ಆಗೋದಿಲ್ಲ ಯಾವಾಗಲೂ. ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ವಿಹಾನಿನ ಸ್ನಾನ ಆಗಿರೋ ಟೈಮ್ 12 ಗಂಟೆ ಆಗಿದೆ. ಸೊ ಬೇಗ ತಿಂತೀನಿ, ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಇನ್ನೇನು ಸಾಂಬಾರು ರೆಡಿಯಾಗಿದೆ, ಅನ್ನಕ್ಕೊಂದು ಇಟ್ಕೋಬೇಕು. ಒಂದು 1:30 ಹಿಂಗೆ ಇಟ್ಬಿಡ್ತೀನಿ. ಸೊ ಸ್ವಲ್ಪ ಬೇಕು, ಬಿಕಾಸ್ ನಂಗೆ ಡ್ರೈ ಅವಲಕ್ಕಿ ಆಗಿ ತಿನ್ನೋಕ್ಕಾಗ. ನನ್ನ ಬ್ರೇಕ್ಫಾಸ್ಟ್ ಅವಲಕ್ಕಿ ಉಪ್ಪಿಟ್ಟು ಜೊತೆಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಜೊತೆಗೆ ಸ್ವಲ್ಪ ಟೀ. ಬಿಕಾಸ್ ನನಗೆ ಅವಲಕ್ಕಿ ಹಾಗೆ ತಿನ್ನೋಕ್ಕೆ ಆಗೋದೇ ಇಲ್ಲ. ಸೊ ಪಿಕ್ಕಲರ್ ಮತ್ತು ನಾನು ಮೊಸರೆಲ್ಲ ಹಾಕೋಣಲ್ಲ, ಹಾಗಾಗಿ ಟೀ ಜೊತೆ ನಾನು ಬ್ರೇಕ್ಫಾಸ್ಟ್ ತಿಂತೀನಿ. ಸೊ ಆಮೇಲೆ ಸಿಗ್ತೀನಿ. ಓಕೆ, ಸೊ ವಿಹಾನ್ ಮಲ್ಕೊಂಡ, ನಂದು ಕೆಲಸ ಮುಗೀತು. ಸೊ ಬಟ್ಟೆಗಳು ಮಿಷಿನ್ಗೆ ಹಾಕಿದ್ದೀನಿ, ಅದು ವಾಶ್ ಆಗಬೇಕು. ಸ್ವಲ್ಪ ಲೇಟ್ ಆಯಿತು ಇವತ್ತೆಲ್ಲ. ಮತ್ತು ರೈಸ್ ಕೂಡ ಇಟ್ಟಿದ್ದೀನಿ. ಸೊ ಮೊನ್ನೆ ನಾನು ಸಂತೆಲಿ ಬೆಳ್ಳುಳ್ಳಿ ತಂದಿದ್ದೆ.
ಸೊ ನಿನ್ನೆ ಕಂಪ್ಲೀಟಾಗಿ ಬಿಸಿಲಲ್ಲಿಟ್ಟಿದ್ದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಂಪ್ಲೀಟ್ ಡ್ರೈ ಆಗಿದೆ. ಸೊ ಫ್ರೀ ಟೈಮಲ್ಲಿ ನಾನು ಈ ರೀತಿ ಎಲ್ಲ ಪೀಲ್ ಆಫ್ ಮಾಡಿ ಇಟ್ಕೋತೀನಿ, ಅಂದರೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೋತೀನಿ. ಆವಾಗ ಅಡುಗೆ ಮಾಡುವಾಗ ಈಸಿ ಆಗುತ್ತೆ. ಸೊ ಬೆಳ್ಳುಳ್ಳಿ ಹಾಳಾಗ್ದಂಗೆ ಇಡೋಕ್ಕೆ ಒಂದು ಟಿಪ್ಸ್ ಅಂದರೆ, ಸೊ ನಾವು ಯಾವಾಗಲೇ ಬೆಳ್ಳುಳ್ಳಿ ತಂದರೂ ಕೂಡ ಸ್ವಲ್ಪ ಡ್ರೈ ಅಂದರೆ ಒಣಗಿರೋ ಬೆಳ್ಳುಳ್ಳಿ ತರಬೇಕು. ಒಂದು ಇನ್ ಕೇಸ್ ಹಸಿ ಅನಿಸಿದ್ರೆ ಅಥವಾ ನೀವು ತಂದ ಮೇಲೆ ಅದು ಒಣಗಿರಲಿ ಹಸಿ ಇರಲಿ, ಒಂದು ದಿನ ಕಂಪ್ಲೀಟಾಗಿ ಬಿಸಿಲಲ್ಲಿ ಒಣಗಿಸ್ಬೇಡಿ. ಸೊ ಚೆನ್ನಾಗಿ ಬಿಸಿಲಿರಬೇಕು. ಆವಾಗ ಏನಾಗುತ್ತೆ, ಏನಾದರೂ ಹಸಿ ಅಂಶ ಇದ್ದರೆ ಹೊರಟೋಗೋದ್ರ ಜೊತೆಗೆ ಬೆಳ್ಳುಳ್ಳಿ ತುಂಬ ದಿವಸ ಬಾಳಿಕೆ ಬರುತ್ತೆ. ಮತ್ತು ಈ ರೀತಿ ನನಗೇನು ತೋರಿಸ್ತಿದ್ದೀನಿ ಅಲ್ವಾ, ಈ ರೀತಿ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ನೋಡಿ ಇಲ್ಲಿ. ಈಗ ಈ ಬೆಳ್ಳುಳ್ಳಿ ಫಾರ್ ಎಕ್ಸಾಂಪಲ್ ನೋಡಿರಿ, ಇವೆರಡರಲ್ಲಿ ಒಂದು ನೋಡಿ ಒಂಥರ ಹಾಳಾಗಿದೆ. ಸೊ ಏನಾಗುತ್ತೆ, ಹಾಗೆ ಇಟ್ಬಿಟ್ರೆ ಅದ್ರ ಜೊತೆಗೆ ಮಿಕ್ಕಿದ ಬೆಳ್ಳುಳ್ಳಿ ಕೂಡ ಹಾಳಾಗಿಬಿಡುತ್ತೆ. ಸೊ ನಾವು ಈ ರೀತಿ ಮಾಡಿ ನೋಡಿ, ಹೇಳಿದೆ ನೋಡಿ, ಕ್ಲೀನಾಗಿ ಈ ರೀತಿ ತೆಗೆದಿಡೋದ್ರಿಂದ, ಸೊ ಈ ರೀತಿ ಮಾಡಿ ಇಡೋದ್ರಿಂದ ಸೊ ಎಲ್ಲದೂ ಕೂಡ ಸಪ್ರೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಒಂದಕ್ಕೊಂದು ಕೆಡೋದಿಲ್ಲ ಮತ್ತು ಡ್ರೈ ಇದೆ ನೋಡಿ. ಸೊ ಏನಾದರೂ ನಮ್ಗೆ ಈ ಥರ ಕ್ಲೀನ್ ಮಾಡುವಾಗಲೇ ಹಾಳಾಗಿರೋ ಬೆಳ್ಳುಳ್ಳಿ ಸಿಕ್ಬಿಟ್ರೆ ನೋಡಿ, ಇದು ಹಾಳಾಗಿದೆ, ಸೊ ಅದನ್ನು ಬಿಸಾಕ್ಬಿಡ್ತೀನಿ. ಸೊ ಚೆನ್ನಾಗಿರೋ ಬೆಳ್ಳುಳ್ಳಿ ಈಗ ಒಂದು ಗಡ್ಡೆಯಲ್ಲಿ ಒಂದು ಹಾಳಾಗಿದ್ರು ಕೂಡ ಹಾಗೆ ಇಟ್ಟರೆ ಅದು ಫುಲ್ ಹಾಳಾಗಿಬಿಡುತ್ತೆ. ಅದೇ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಳಾಗಿರೋದನ್ನ ತೆಗೆದು ಬಾಕಿದನ್ನು ಇಟ್ಟರೆ ಸೊ ಅದು ನೀಟಾಗಿದೆ. ಸೊ ಬೆಳ್ಳುಳ್ಳಿನ ನೀವು ಚೆನ್ನಾಗಿ ಬಾಳಿಕೆ ಬರಬೇಕಂದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಆದಷ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು, ಅವಾಗ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಮತ್ತು ನಾನು ಈ ರೀತಿ ಮಾಡ್ತಿದ್ದೀನಲ್ಲ, ಈ ರೀತಿ ಚೆನ್ನಾಗಿ ಬಿಡಿಸಿ ಫ್ರೀ ಟೈಮಲ್ಲಿ ಮಾಡಿಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಅಡುಗೆ ಮಾಡುವಾಗ ಕೂಡ ಕೆಲಸ ಕೂಡ ಈಸಿ ಆಗುತ್ತೆ. ಜೊತೆಗೆ ಕಸ ನೋಡಿ ಎಷ್ಟೊಂದು ವೇಸ್ಟ್ ಇದೆ. ಸೊ ಸುಮ್ಮನೆ ಫೈನಲಿ ಎಲ್ಲ ಕ್ಲೀನ್ ಮಾಡಿದೆ ನೋಡಿ, ಎಷ್ಟು ಸಿಪ್ಪೆ ಇದೆ ನೋಡಿ, ಇಷ್ಟು ಸಿಪ್ಪೆನೇ ಸಿಕ್ತು, ಜೊತೆಗೆ ಸ್ವಲ್ಪ ಡೆಡ್ ಆಗಿರೋ ಬೆಳ್ಳುಳ್ಳಿನೂ ಸಿಕ್ತು. ಸೊ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಡೈಲಿ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ, ಆ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಯಾವಾಗಲೂ ಅಷ್ಟೇ ಈ ಬೆಳ್ಳುಳ್ಳಿ ತಂದರೆ ನೀವು ಈ ರೀತಿಯಾಗಿ ಸಪ್ರೇಟ್ ಮಾಡಿ, ಆವಾಗ ಬೆಳ್ಳುಳ್ಳಿ ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು, ಹಾಳಾಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಮತ್ತು ಬೇಕಾದ್ರೆ ನಿಮಗೆ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಒಣಗಿಸಿ ಇಟ್ಕೊಂಡ್ರೆ ಇನ್ನೂ ಬೆಟರ್ ಅಂತಲೇ ಹೇಳ್ಬೋದು. ಸೊ ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಜೊತೆ ಅಡುಗೆ ಕೂಡ ಬೇಗ ಆಗುತ್ತೆ. ನೋಡ್ಬೋದು ಡ್ರೈ ಕಸಕ್ಕೆ ಹಾಕ್ತೀನಿ, ಬಿಕಾಸ್ ಅಲ್ಲಿ ಇಲ್ಲಿ ಹಾಕ್ಬಿಟ್ರೆ ಹಸು ಅವೆಲ್ಲ ತಿನ್ನಬಾರ್ದು ಇದನ್ನು, ಬಿಕಾಸ್ ಜೀರ್ಣ ಆಗಲ್ಲ. ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಹಸುಗಳಿಗೆ ಕೊಡೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಡ್ರೈ ಕಸಕ್ಕೆ ಹಾಕ್ಬಿಡ್ತೀನಿ. ಸೊ ಕಂಪ್ಲೀಟಾಗಿ ಒಣಗಿದೆ. ಸೊ ಇವತ್ತಿಂದು ಈ ವರ್ಕು ಮುಗೀತು. ಸೊ ನೋಡ್ಬೋದು ನೀವು ಈಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಸೊ ಸಿಪ್ಪೆ ಮ್ಯಾಕ್ಸಿಮಮ್ ಸಿಪ್ಪೆ ಮತ್ತು ಕಸ ಎಲ್ಲ ಹೋಗಿದೆ. ಆಯಿಲ್ ಕಂಟೈನರ್ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಕಂಪ್ಲೀಟಾಗಿ ವಾಶ್ ಆಗಿದೆ. ಸೊ ನಾನೀಗ ಎಣ್ಣೆನ ರೀಫಿಲ್ ಮಾಡ್ತೀನಿ. ಜೊತೆಗೆ ಶುಗರ್ ಡಬ್ಬ ಕೂಡ ಒಣಗಿದೆ, ಬಟ್ ಆದರೂ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋತೀನಿ, ಒಳಗಡೆ ಏನಾದರೂ ನೀರಿನ ಅಂಶ ಇದ್ದರೆ ಅಂತ ಒರೆಸ್ಕೊಳ್ಳೋಣ. ಸೊ ಅದೇ ರೀತಿ ಇದು ಚಿಕ್ಕದ ಎಣ್ಣೆ ರೆಗ್ಯುಲರ್ ದೋಸೆ ಚಪಾತಿಗೆಲ್ಲ ಅದನ್ನು ಕೂಡ ತೊಳೆದಿದ್ದೀನಿ. ಸೊ ನಾನು ಈ ರೀತಿ 15 ಡೇಸ್ ಬಟ್ ಯಾವಾಗ ಗಲೀಜಾಗಿರುತ್ತೆ ಅವಾಗೆಲ್ಲ ವಾಶ್ ಮಾಡ್ತಾನೆ ಇರ್ತೀನಿ. ಮತ್ತು ರೀಫಿಲ್ ಮಾಡೋವಂತೂ ಮಸ್ಟ್ ಆ್ಯಂಡ್ ಶುಡ್ ವಾಶ್ ಮಾಡೇ ನಾನು ತುಂಬೋದು. ಸೊ ರೈಸ್ ಕೂಡ ಆಗಿದೆ, ಸಣ್ಣ ಕುಕ್ಕರಲ್ಲೇ ಮಾಡ್ಕೊಡೋದು. ಸೊ ಎಣ್ಣೆ ಸೊ ಈ ಥರ ಮಾಡೋದ್ರಿಂದ ಗಲೀಜಾಗಲ್ಲ ಯಾವಾಗ್ಲೂ. ಸೊ ತುಂಬ ನೀಟಾಗಿ ಕೂಡ ಕಾಣುತ್ತೆ ಕಿಚನು, ಅವಾಗವಾಗ ಈ ಥರ ಕ್ಲೀನ್ ಮಾಡ್ಕೋತಿದ್ದಾಗ. ಸೊ ಇದು ನಾರ್ಮಲ್ ಪಾತ್ರೆ ಹಣ್ಣು ತೊಗೊಂಡೆಲ್ಲ 2 ವರ್ಷ ಆಯಿತು. ಸೊ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಫೈಬರ್ದು ಕೊಟ್ಟಿದ್ದಾರೆ, ಇಲ್ಲಿ ಸ್ಟೀಲ್ ಕೊಟ್ಟಿದ್ದಾರೆ. ಬಿಕಾಸ್ ಫುಲ್ ಪ್ಲಾಸ್ಟಿಕ್ ಹಾಕ್ಬಿಟ್ರೆ ಅದು ಎಷ್ಟೇ ತೊಳೆದ್ರೂ ಕೂಡ ಕ್ಲೀನ್ ಆಗಲ್ಲ. ನಾನು ಸ್ಟೀಲ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಇದನ್ನು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಐಬ್ರೋಸ್ ಮಾಡಿಸ್ಬೇಕು, ಏನೂ ಟೈಮೇ ಸಿಗ್ತಾಯಿಲ್ಲ. ಬಿಕಾಸ್ ವಿಹಾನ ನಂಗೆ ಕರ್ಕೊಂಡು ಹೋಗೋಕೆ ಇಷ್ಟಪಡಲ್ಲ ಅಲ್ಲಿಗೆಲ್ಲ, ಬಿಕಾಸ್ ಜನ ಇರ್ತಾರೆ. ಮತ್ತು ನಾನು ಯಾವತ್ತೂ ನಂಗೆಲ್ಲ ಕರ್ಕೊಂಡು ಹೋಗೇ ಇಲ್ಲ. ಬಿಕಾಸ್ ಯಾವತ್ತಾದರೂ ಎಲ್ಲ ಹೋಗಬೇಕಂದ್ರೆ ಹಸ್ಬೆಂಡ್ ಇದ್ದರೆ ಅವಾಗ ಬಿಟ್ಟು ಹೋಗಿರ್ತೀನಿ, ಬಿಟ್ಟರೆ ಅವ್ನು ಕರ್ಕೊಂಡು ನಾನು ಯಾವತ್ತೂ ಪಾರ್ಲರ್ಗೆಲ್ಲ ಹೋಗಿಲ್ಲ. ಸೊ ಅವ್ನು ರೂಢಿ ಕೂಡ ಇಲ್ಲ. ಹಾಗಾಗಿ ನಿನ್ನೆ ಮಾಡ್ಸೋಣ ಅಂದ್ಕೊಂಡೆ, ಹಸ್ಬೆಂಡ್ ಊರಿಗೆ ಹೋಗಿದ್ರು. ಸೊ ತುಂಬಾ ಬಂದಿದೆ. ಓಕೆ, ನನ್ನ ವ್ಲಾಗ್ ಮಾರ್ನಿಂಗಿಂದ ಈಗ ಟೈಮ್ ಬಂದು 2:30, ಇಲ್ಲಿ ತನಕ ನನ್ನ ಡೇ ಈ ರೀತಿಯಾಗಿತ್ತು. ಇನ್ನು ಮುಂದೆ ಈವ್ನಿಂಗ್ ತನಕ ರುಟೀನ್ ವರ್ಕ್ಸ್ ಇರುತ್ತೆ. ವಿಹಾನ್ ಇದ್ದರೆ ಆಟ ಆಡಿಸೋದಿರುತ್ತೆ, ಅವನಿಗೆ ಓದಿಸೋದಿರುತ್ತೆ, ಮತ್ತು ಡಿನ್ನರ್ ಪ್ರಿಪ್ರೇಷನ್ ಈ ದಿನ ಹೋಗ್ತಾನೆ ಇರುತ್ತೆ. ಸೊ ನನ್ನ ಈ ವ್ಲಾಗ್ ಇಷ್ಟ ಆದರೆ, ನಾನು ಕೊಟ್ಟಿರೋ ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ನನ್ನ ವಿಡಿಯೋಗೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಮತ್ತು ಕರೋನಾ ಮತ್ತೆ ತುಂಬ ಸ್ಪ್ರೆಡ್ ಆಗ್ತಿದೆ. ಸೊ ಸೇಫಾಗಿರಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಸ್ಟ್ ಆ್ಯಂಡ್ ಶುಡ್ ಮಾಸ್ಕ್ನ ವೇರ್ ಮಾಡಿ ಹೊರಗಡೆ ಎಲ್ಲಾದರೂ ಹೊರಟ್ರೆ ಆದರೂ ಸೇಫಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್
ಐ ಥಿಂಕ್ ನಿಮ್ಮೆಲ್ಲರೂ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.